ಸಿಲಿಕಾನ್ ಸಿಟಿ ಬೆಂಗಳೂರಿನ ರಸ್ತೆಗಳಲ್ಲಿ ಗುಂಡಿಗಳದ್ದೇ ಕಾರುಬಾರು. ಬ್ರ್ಯಾಂಡ್ ಬೆಂಗಳೂರಿನ ಕನಸು ಕಾಣ್ತಾ ಇರೋ ಡಿಸಿಎಂ ಅವರ ಸರ್ಕಾರಿ ನಿವಾಸದ ರಸ್ತೆಯಲ್ಲಿ ಗುಂಡಿಮಯ ಆಗಿದೆ. ಬ್ರ್ಯಾಂಡ್ ಬೆಂಗಳೂರು ಕನಸು ನನಸಾಗೋದು ಯಾವಾಗ ಅಂತ ಸಿಟಿ ಜನರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಗುಂಡಿ ಗುಂಡಿ ಗುಂಡಿ. ಸಿಲಿಕಾನ್ ಸಿಟಿ ಜನ ಡೋಂಟ್ ಲೈಕ್ಸ್ ಗುಂಡಿ, ಬಟ್ ಬೆಂಗಳೂರು ಲೈಕ್ಸ್ ಗುಂಡಿ. ಡಿಸಿಎಂ ಸರ್ಕಾರಿ ನಿವಾಸ ಗುಂಡಿಮಯ, ರಸ್ತೆ ಧೂಳುಮಯ, ಸವಾರರು ಅಯೋಮಯ. ಬ್ರ್ಯಾಂಡ್ ಬೆಂಗಳೂರು. ಮಾನ್ಯ ಡಿಸಿಎಂ ಸಾಹೇಬ್ರು ಎಲ್ಲಿ ಹೋದ್ರು ಹೇಳೋ ಡೈಲಾಗ್ ಇದು. ಉಪಮುಖ್ಯಮಂತ್ರಿಗಳೇನೋ ಮಾತೆತ್ತಿದ್ರೆ ಬ್ರ್ಯಾಂಡ್ ಬೆಂಗಳೂರು ಅಂತಿದ್ದಾರೆ. ಆದ್ರೆ ಬಿಬಿಎಂಪಿ ಅಧಿಕಾರಿಗಳು ಮಾತ್ರ ಬ್ಯಾಡ್ ಬೆಂಗಳೂರು ಮಾಡ್ತಿದ್ದಾರೆ. ನಗರದಲ್ಲಿ ಎಲ್ಲೆಂದರಲ್ಲಿ ಗುಂಡಿಗಳು ಬಾಯಿ ತೆರೆಯುತ್ತಲೇ ಇವೆ. ವಿಪರ್ಯಾಸ ಅಂದ್ರೆ ಕನಸಿನ ಬೆಂಗಳೂರು ಕಾಣ್ತಿರುವ ಡಿಸಿಎಂ ಅವರ ಸರ್ಕಾರಿ ಮನೆಯ ರಸ್ತೆ ಗುಂಡಿಮಯವಾಗಿದೆ. ಹೌದು, ಶಿವಾನಂದ್ ಸರ್ಕಲ್ನ ಗಾಂಧಿ ಭವನ ರಸ್ತೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸರ್ಕಾರಿ ನಿವಾಸ ಇದೆ. ಅಲ್ಲಿಂದ 100 ಮೀಟರ್ ದೂರದಲ್ಲೇ ರಸ್ತೆಯಲ್ಲಿ ಗುಂಡಿ ಬಿದ್ದಿದೆ. ಇಷ್ಟಾದರೂ ಬಿಬಿಎಂಪಿ ಅಧಿಕಾರಿಗಳು ಮಾತ್ರ ಗುಂಡಿ ಮುಚ್ಚಿಲ್ಲ. ನಾ ಪ್ರೆಸೆಂಟ್ ಈಗ ಬ್ರ್ಯಾಂಡ್ ಬೆಂಗಳೂರು ಒತ್ತಿರುವ ಸಚಿವ ಉಪಮುಖ್ಯಮಂತ್ರಿಗಳು ಡಿಕೆಶಿ ಅವರ ಮನೆ ರಸ್ತೆಯಲ್ಲಿದ್ದೇನೆ. ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು ಯಾವ ರೀತಿ ರಸ್ತೆ ಕುಸಿತ ಉಂಟಾಗಿದೆ, ಗುಂಡಿ ಬಿದ್ದಿದೆ ಎಂಬುದು. ಅಲ್ಲಿ ಡೆಡ್ ಎಂಡು ಡಿಕೆ ಶಿವಕುಮಾರ್ ಅವರ ನಿವಾಸ ಅದೇ ರಸ್ತೆ. ಅಲ್ಲಿಂದ ಒಂದು 100 ಮೀಟರ್ ಅಷ್ಟೇ ಅಲ್ಲಿ ಗುಂಡಿ ಬಿದ್ದಿದೆ. ಇವರು ಮತ್ತೆ ಅಧಿಕಾರಿಗಳೇ ಗುಂಡಿ ಮುಚ್ಚಬೇಕಂತ ನಮ್ಮ ಕಡೆ ವಾರ್ನ್ ಮಾಡ್ತಾರೆ. ನೋಡಿ, ಬಿಬಿಎಂಪಿ ಅಧಿಕಾರಿಗಳು ಎಷ್ಟು ನಿರ್ಲಕ್ಷ್ಯ ಎಂಬುದು ಸಾಬೀತಾಗುತ್ತೆ. ಇನ್ನು ಎಂಎಸ್ ಪಾಳ್ಯದಲ್ಲಿ ಗುಂಡಿಗಳದ್ದೇ ಕಾರುಬಾರು. 2 ವರ್ಷದಿಂದ ರಸ್ತೆಗಳು ಡಾಂಬರ್ ಮುಖವನ್ನೇ ಕಂಡಿಲ್ಲ. ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸ್ಥಳೀಯರ ಆಕ್ರೋಶದ ಕಟ್ಟೆ ಒಡೆದಿದೆ. ನಾ ಈಗ ಎಂಎಸ್ ಪಾಳ್ಯ ಮುಖ್ಯ ರಸ್ತೆಯಲ್ಲಿದ್ದೇನೆ. ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು ಯಾವ ರೀತಿಗಳು ಗುಂಡಿ ಬಿದ್ದಿದೆ, ರೋಡ್ ಹಾಳಾಗಿದೆ ಎಂಬುದು. ಸುಮಾರು 2 ವರ್ಷ ಆಯಿತು, ಇದುವರೆಗೂ ಇನ್ನೂ ಸರಿ ಮಾಡಿಲ್ಲ. ಧೂಳಿನಿಂದ ಕೂಡಿದೆ. ಪಕ್ಕದಲ್ಲಿ ಎಂಎಸ್ ಹಾಸ್ಪಿಟ್ಲ್ ಇದೆ. ಹೀಗಾಗಿ ಎಲ್ಲೇ ಒಂದು ಕಡೆ ತುಂಬ ತೊಂದರೆ ಆಗಿದೆ ಅಂತ ಇಲ್ಲಿನ ಸುತ್ತಮುತ್ತ ಸಾರ್ವಜನಿಕರು, ಹಾಸ್ಪಿಟ್ಲಿನ ಸಿಬ್ಬಂದಿಗಳು ಹೇಳ್ತಿದ್ದಾರೆ. ಬಿಇಎಲ್ ರಸ್ತೆಯ ಮೇಲ್ಸೇತುವೆ ಮೇಲೆ ಗುಂಡಿ ಬಿದ್ದಿದ್ದು ವಾಹನ ಸವಾರರು ಭಯದಲ್ಲಿ ಸಂಚಾರ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮ್ಮ ಸಿಲಿಕಾನ್ ಸಿಟಿ ಅದ್ಯಾವಾಗ ಗುಂಡಿ ಮುಕ್ತ ಆಗುತ್ತೋ ಏನೋ. ಇದನ್ನೆಲ್ಲ ನೋಡ್ತಿದ್ರೆ ಬ್ರ್ಯಾಂಡ್ ಬೆಂಗಳೂರು ಬರೀ ಕನಸು ಅಷ್ಟೇ ಅನಿಸುತ್ತೆ. ವೀರೇಶ್ ಹಿರೇಮಠ, ಮೆಟ್ರೋ. ಸಿಲಿಕಾನ್ ಸಿಟಿ ಬೆಂಗಳೂರಿನ ರಸ್ತೆಗಳಲ್ಲಿ ಗುಂಡಿಗಳದ್ದೇ ಕಾರುಬಾರು. ಬ್ರ್ಯಾಂಡ್ ಬೆಂಗಳೂರಿನ ಕನಸು ಕಾಣ್ತಾ ಇರೋ ಡಿಸಿಎಂ ಅವರ ಸರ್ಕಾರಿ ನಿವಾಸದ ರಸ್ತೆಯಲ್ಲಿ ಗುಂಡಿಮಯ ಆಗಿದೆ. ಬ್ರ್ಯಾಂಡ್ ಬೆಂಗಳೂರು ಕನಸು ನನಸಾಗೋದು ಯಾವಾಗ ಅಂತ ಸಿಟಿ ಜನರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಗುಂಡಿ ಗುಂಡಿ ಗುಂಡಿ. ಸಿಲಿಕಾನ್ ಸಿಟಿ ಜನ ಡೋಂಟ್ ಲೈಕ್ಸ್ ಗುಂಡಿ, ಬಟ್ ಬೆಂಗಳೂರು ಲೈಕ್ಸ್ ಗುಂಡಿ. ಡಿಸಿಎಂ ಸರ್ಕಾರಿ ನಿವಾಸ ಗುಂಡಿಮಯ, ರಸ್ತೆ ಧೂಳುಮಯ, ಸವಾರರು ಅಯೋಮಯ. ಬ್ರ್ಯಾಂಡ್ ಬೆಂಗಳೂರು. ಮಾನ್ಯ ಡಿಸಿಎಂ ಸಾಹೇಬ್ರು ಎಲ್ಲಿ ಹೋದ್ರು ಹೇಳೋ ಡೈಲಾಗ್ ಇದು. ಉಪಮುಖ್ಯಮಂತ್ರಿಗಳೇನೋ ಮಾತೆತ್ತಿದ್ರೆ ಬ್ರ್ಯಾಂಡ್ ಬೆಂಗಳೂರು ಅಂತಿದ್ದಾರೆ. ಆದ್ರೆ ಬಿಬಿಎಂಪಿ ಅಧಿಕಾರಿಗಳು ಮಾತ್ರ ಬ್ಯಾಡ್ ಬೆಂಗಳೂರು ಮಾಡ್ತಿದ್ದಾರೆ. ನಗರದಲ್ಲಿ ಎಲ್ಲೆಂದರಲ್ಲಿ ಗುಂಡಿಗಳು ಬಾಯಿ ತೆರೆಯುತ್ತಲೇ ಇವೆ. ವಿಪರ್ಯಾಸ ಅಂದ್ರೆ ಕನಸಿನ ಬೆಂಗಳೂರು ಕಾಣ್ತಿರುವ ಡಿಸಿಎಂ ಅವರ ಸರ್ಕಾರಿ ಮನೆಯ ರಸ್ತೆ ಗುಂಡಿಮಯವಾಗಿದೆ. ಹೌದು, ಶಿವಾನಂದ್ ಸರ್ಕಲ್ನ ಗಾಂಧಿ ಭವನ ರಸ್ತೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸರ್ಕಾರಿ ನಿವಾಸ ಇದೆ. ಅಲ್ಲಿಂದ 100 ಮೀಟರ್ ದೂರದಲ್ಲೇ ರಸ್ತೆಯಲ್ಲಿ ಗುಂಡಿ ಬಿದ್ದಿದೆ. ಇಷ್ಟಾದರೂ ಬಿಬಿಎಂಪಿ ಅಧಿಕಾರಿಗಳು ಮಾತ್ರ ಗುಂಡಿ ಮುಚ್ಚಿಲ್ಲ. ನಾ ಪ್ರೆಸೆಂಟ್ ಈಗ ಬ್ರ್ಯಾಂಡ್ ಬೆಂಗಳೂರು ಒತ್ತಿರುವ ಸಚಿವ ಉಪಮುಖ್ಯಮಂತ್ರಿಗಳು ಡಿಕೆಶಿ ಅವರ ಮನೆ ರಸ್ತೆಯಲ್ಲಿದ್ದೇನೆ. ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು ಯಾವ ರೀತಿ ರಸ್ತೆ ಕುಸಿತ ಉಂಟಾಗಿದೆ, ಗುಂಡಿ ಬಿದ್ದಿದೆ ಎಂಬುದು. ಅಲ್ಲಿ ಡೆಡ್ ಎಂಡು ಡಿಕೆ ಶಿವಕುಮಾರ್ ಅವರ ನಿವಾಸ ಅದೇ ರಸ್ತೆ. ಅಲ್ಲಿಂದ ಒಂದು 100 ಮೀಟರ್ ಅಷ್ಟೇ ಅಲ್ಲಿ ಗುಂಡಿ ಬಿದ್ದಿದೆ. ಇವರು ಮತ್ತೆ ಅಧಿಕಾರಿಗಳೇ ಗುಂಡಿ ಮುಚ್ಚಬೇಕಂತ ನಮ್ಮ ಕಡೆ ವಾರ್ನ್ ಮಾಡ್ತಾರೆ. ನೋಡಿ, ಬಿಬಿಎಂಪಿ ಅಧಿಕಾರಿಗಳು ಎಷ್ಟು ನಿರ್ಲಕ್ಷ್ಯ ಎಂಬುದು ಸಾಬೀತಾಗುತ್ತೆ. ಇನ್ನು ಎಂಎಸ್ ಪಾಳ್ಯದಲ್ಲಿ ಗುಂಡಿಗಳದ್ದೇ ಕಾರುಬಾರು. 2 ವರ್ಷದಿಂದ ರಸ್ತೆಗಳು ಡಾಂಬರ್ ಮುಖವನ್ನೇ ಕಂಡಿಲ್ಲ. ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸ್ಥಳೀಯರ ಆಕ್ರೋಶದ ಕಟ್ಟೆ ಒಡೆದಿದೆ. ನಾ ಈಗ ಎಂಎಸ್ ಪಾಳ್ಯ ಮುಖ್ಯ ರಸ್ತೆಯಲ್ಲಿದ್ದೇನೆ. ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು ಯಾವ ರೀತಿಗಳು ಗುಂಡಿ ಬಿದ್ದಿದೆ, ರೋಡ್ ಹಾಳಾಗಿದೆ ಎಂಬುದು. ಸುಮಾರು 2 ವರ್ಷ ಆಯಿತು, ಇದುವರೆಗೂ ಇನ್ನೂ ಸರಿ ಮಾಡಿಲ್ಲ. ಧೂಳಿನಿಂದ ಕೂಡಿದೆ. ಪಕ್ಕದಲ್ಲಿ ಎಂಎಸ್ ಹಾಸ್ಪಿಟ್ಲ್ ಇದೆ. ಹೀಗಾಗಿ ಎಲ್ಲೇ ಒಂದು ಕಡೆ ತುಂಬ ತೊಂದರೆ ಆಗಿದೆ ಅಂತ ಇಲ್ಲಿನ ಸುತ್ತಮುತ್ತ
ಸಾರ್ವಜನಿಕರು ಹಾಸ್ಪಿಟ್ಲಿನ ಸಿಬ್ಬಂದಿಗಳು ಹೇಳ್ತಿದ್ದಾರೆ. ಬಿಇಎಲ್ ರಸ್ತೆಯ ಮೇಲ್ಸೇತುವೆ ಮೇಲೆ ಗುಂಡಿ ಬಿದ್ದಿದ್ದು ವಾಹನ ಸವಾರರು ಭಯದಲ್ಲಿ ಸಂಚಾರ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮ್ಮ ಸಿಲಿಕಾನ್ ಸಿಟಿ ಅದ್ಯಾವಾಗ ಗುಂಡಿ ಮುಕ್ತ ಆಗುತ್ತೋ ಏನೋ, ಇದನ್ನೆಲ್ಲ ನೋಡ್ತಿದ್ರೆ ಬ್ರ್ಯಾಂಡ್ ಬೆಂಗಳೂರು ಬರೀ ಕನಸು ಅಷ್ಟೇ ಅನಿಸುತ್ತೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ. ಸಿಲಿಕಾನ್ ಸಿಟಿ ಬೆಂಗಳೂರಿನ ರಸ್ತೆಗಳಲ್ಲಿ ಗುಂಡಿಗಳದ್ದೇ ಕಾರುಬಾರು. ಬ್ರ್ಯಾಂಡ್ ಬೆಂಗಳೂರಿನ ಕನಸು ಕಾಣ್ತಾ ಇರೋ ಡಿಸಿಎಂ ಅವರ ಸರ್ಕಾರಿ ನಿವಾಸದ ರಸ್ತೆಯಲ್ಲಿ ಗುಂಡಿಮಯ ಆಗಿದೆ. ಬ್ರ್ಯಾಂಡ್ ಬೆಂಗಳೂರು ಕನಸು ನನಸಾಗೋದು ಯಾವಾಗ ಅಂತ ಸಿಟಿ ಜನರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಗುಂಡಿ ಗುಂಡಿ ಗುಂಡಿ. ಸಿಲಿಕಾನ್ ಸಿಟಿ ಜನ ಡೋಂಟ್ ಲೈಕ್ಸ್ ಗುಂಡಿ, ಬಟ್ ಬೆಂಗಳೂರು ಲೈಕ್ಸ್ ಗುಂಡಿ. ಡಿಸಿಎಂ ಸರ್ಕಾರಿ ನಿವಾಸ ಗುಂಡಿಮಯ, ರಸ್ತೆ ಧೂಳುಮಯ, ಸವಾರರು ಅಯೋಮಯ. ಬ್ರ್ಯಾಂಡ್ ಬೆಂಗಳೂರು. ಮಾನ್ಯ ಡಿಸಿಎಂ ಸಾಹೇಬ್ರು ಎಲ್ಲಿ ಹೋದ್ರು ಹೇಳೋ ಡೈಲಾಗ್ ಇದು. ಉಪಮುಖ್ಯಮಂತ್ರಿಗಳೇನೋ ಮಾತೆತ್ತಿದ್ರೆ ಬ್ರ್ಯಾಂಡ್ ಬೆಂಗಳೂರು ಅಂತಿದ್ದಾರೆ. ಆದ್ರೆ ಬಿಬಿಎಂಪಿ ಅಧಿಕಾರಿಗಳು ಮಾತ್ರ ಬ್ಯಾಡ್ ಬೆಂಗಳೂರು ಮಾಡ್ತಿದ್ದಾರೆ. ನಗರದಲ್ಲಿ ಎಲ್ಲೆಂದರಲ್ಲಿ ಗುಂಡಿಗಳು ಬಾಯಿ ತೆರೆಯುತ್ತಲೇ ಇವೆ. ವಿಪರ್ಯಾಸ ಅಂದ್ರೆ ಕನಸಿನ ಬೆಂಗಳೂರು ಕಾಣ್ತಿರುವ ಡಿಸಿಎಂ ಅವರ ಸರ್ಕಾರಿ ಮನೆಯ ರಸ್ತೆ ಗುಂಡಿಮಯವಾಗಿದೆ. ಹೌದು, ಶಿವಾನಂದ್ ಸರ್ಕಲ್ನ ಗಾಂಧಿ ಭವನ ರಸ್ತೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸರ್ಕಾರಿ ನಿವಾಸ ಇದೆ. ಅಲ್ಲಿಂದ 100 ಮೀಟರ್ ದೂರದಲ್ಲೇ ರಸ್ತೆಯಲ್ಲಿ ಗುಂಡಿ ಬಿದ್ದಿದೆ. ಇಷ್ಟಾದರೂ ಬಿಬಿಎಂಪಿ ಅಧಿಕಾರಿಗಳು ಮಾತ್ರ ಗುಂಡಿ ಮುಚ್ಚಿಲ್ಲ. ನಾ ಪ್ರೆಸೆಂಟ್ ಈಗ ಬ್ರ್ಯಾಂಡ್ ಬೆಂಗಳೂರು ಒತ್ತಿರುವ ಸಚಿವ ಉಪಮುಖ್ಯಮಂತ್ರಿಗಳು ಡಿಕೆಶಿ ಅವರ ಮನೆ ರಸ್ತೆಯಲ್ಲಿದ್ದೇನೆ. ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು ಯಾವ ರೀತಿ ರಸ್ತೆ ಕುಸಿತ ಉಂಟಾಗಿದೆ, ಗುಂಡಿ ಬಿದ್ದಿದೆ ಎಂಬುದು. ಅಲ್ಲಿ ಡೆಡ್ ಎಂಡು ಡಿಕೆ ಶಿವಕುಮಾರ್ ಅವರ ನಿವಾಸ ಅದೇ ರಸ್ತೆ. ಅಲ್ಲಿಂದ ಒಂದು 100 ಮೀಟರ್ ಅಷ್ಟೇ ಅಲ್ಲಿ ಗುಂಡಿ ಬಿದ್ದಿದೆ. ಇವರು ಮತ್ತೆ ಅಧಿಕಾರಿಗಳೇ ಗುಂಡಿ ಮುಚ್ಚಬೇಕಂತ ನಮ್ಮ ಕಡೆ ವಾರ್ನ್ ಮಾಡ್ತಾರೆ. ನೋಡಿ, ಬಿಬಿಎಂಪಿ ಅಧಿಕಾರಿಗಳು ಎಷ್ಟು ನಿರ್ಲಕ್ಷ್ಯ ಎಂಬುದು ಸಾಬೀತಾಗುತ್ತೆ. ಇನ್ನು ಎಂಎಸ್ ಪಾಳ್ಯದಲ್ಲಿ ಗುಂಡಿಗಳದ್ದೇ ಕಾರುಬಾರು. 2 ವರ್ಷದಿಂದ ರಸ್ತೆಗಳು ಡಾಂಬರ್ ಮುಖವನ್ನೇ ಕಂಡಿಲ್ಲ. ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸ್ಥಳೀಯರ ಆಕ್ರೋಶದ ಕಟ್ಟೆ ಒಡೆದಿದೆ. ನಾ ಈಗ ಎಂಎಸ್ ಪಾಳ್ಯ ಮುಖ್ಯ ರಸ್ತೆಯಲ್ಲಿದ್ದೇನೆ. ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು ಯಾವ ರೀತಿಗಳು ಗುಂಡಿ ಬಿದ್ದಿದೆ, ರೋಡ್ ಹಾಳಾಗಿದೆ ಎಂಬುದು. ಸುಮಾರು 2 ವರ್ಷ ಆಯಿತು, ಇದುವರೆಗೂ ಇನ್ನೂ ಸರಿ ಮಾಡಿಲ್ಲ. ಧೂಳಿನಿಂದ ಕೂಡಿದೆ. ಪಕ್ಕದಲ್ಲಿ ಎಂಎಸ್ ಹಾಸ್ಪಿಟ್ಲ್ ಇದೆ. ಹೀಗಾಗಿ ಎಲ್ಲೇ ಒಂದು ಕಡೆ ತುಂಬ ತೊಂದರೆ ಆಗಿದೆ ಅಂತ ಇಲ್ಲಿನ ಸುತ್ತಮುತ್ತ ಸಾರ್ವಜನಿಕರು ಹಾಸ್ಪಿಟ್ಲಿನ ಸಿಬ್ಬಂದಿಗಳು ಹೇಳ್ತಿದ್ದಾರೆ. ಬಿಇಎಲ್ ರಸ್ತೆಯ ಮೇಲ್ಸೇತುವೆ ಮೇಲೆ ಗುಂಡಿ ಬಿದ್ದಿದ್ದು ವಾಹನ ಸವಾರರು ಭಯದಲ್ಲಿ ಸಂಚಾರ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮ್ಮ ಸಿಲಿಕಾನ್ ಸಿಟಿ ಅದ್ಯಾವಾಗ ಗುಂಡಿ ಮುಕ್ತ ಆಗುತ್ತೋ ಏನೋ, ಇದನ್ನೆಲ್ಲ ನೋಡ್ತಿದ್ರೆ ಬ್ರ್ಯಾಂಡ್ ಬೆಂಗಳೂರು ಬರೀ ಕನಸು ಅಷ್ಟೇ ಅನಿಸುತ್ತೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ. ಸಿಲಿಕಾನ್ ಸಿಟಿ ಬೆಂಗಳೂರಿನ ರಸ್ತೆಗಳಲ್ಲಿ ಗುಂಡಿಗಳದ್ದೇ ಕಾರುಬಾರು. ಬ್ರ್ಯಾಂಡ್ ಬೆಂಗಳೂರಿನ ಕನಸು ಕಾಣ್ತಾ ಇರೋ ಡಿಸಿಎಂ ಅವರ ಸರ್ಕಾರಿ ನಿವಾಸದ ರಸ್ತೆಯಲ್ಲಿ ಗುಂಡಿಮಯ ಆಗಿದೆ. ಬ್ರ್ಯಾಂಡ್ ಬೆಂಗಳೂರು ಕನಸು ನನಸಾಗೋದು ಯಾವಾಗ ಅಂತ ಸಿಟಿ ಜನರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಗುಂಡಿ ಗುಂಡಿ ಗುಂಡಿ. ಸಿಲಿಕಾನ್ ಸಿಟಿ ಜನ ಡೋಂಟ್ ಲೈಕ್ಸ್ ಗುಂಡಿ, ಬಟ್ ಬೆಂಗಳೂರು ಲೈಕ್ಸ್ ಗುಂಡಿ. ಡಿಸಿಎಂ ಸರ್ಕಾರಿ ನಿವಾಸ ಗುಂಡಿಮಯ,